ಫಸ್ಟ್ ಡೇ ಫೋಟೋಸ್ ಹಾಕ್ಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡ್ರ. ಸೊ ಈ ಒಂದು ವ್ಲಾಗಲ್ಲಿ ಎಂಡ್ ತನಕ ನೋಡಿ, ಯಾಕೆಂದರೆ ಒಂದು ಇಂಪಾರ್ಟೆಂಟ್ ವಿಷಯ ಕೂಡ ಹೇಳಿದ್ದೀನಿ. ಸೊ ಅದಕ್ಕೆ ಫಸ್ಟ್ ಇದನ್ನು ಹಾಕ್ತೆ. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ, ನಾವು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಊರಿಗೆ. ದಿಂಡು ಕಟ್ಟಿದ್ದಾರೆ ಅಮ್ಮ 3 ಜನಕ್ಕೂ ಅಂತ, ಮಲ್ಲಿಗೆ ಹೂವಿನ ದಿಂಡು. ಸೊ ಇದನ್ನು ಮುಡ್ಕೋಬೇಕು, ಗಮ್ಮತ್ತಿದೆ ಹೂವು. ಸೊ ನಾವು ಅಂಗಡಿ ಹತ್ರ ಹೋಗೋಷ್ಟರಲ್ಲಿ ಬೆಳಗ್ಗೆ ಆಗೋಗಿತ್ತು, 6:30 ಅನಿಸುತ್ತೆ. ಸೊ ಈಗ ನಾವು ಬಂದಿರೋದು ಮಂಜುನಾಥ ಕಾಂಡಿಮೆಂಟ್ಸ್, ಡಿಮಾರ್ಟ್ ಹಿಂದಗಡೆ ರೋಡ್, ಪೈಪ್ಲೈನ್ ರೋಡ್ ಇದೆಯಲ್ಲ. ಸೊ ಅಲ್ಲಿ ಅಮ್ಮ ಟೀ ಕಾಫಿ ಎಲ್ಲ ಮಾಡಿಕ್ಬಿಟ್ಟು ಬಂದರು. ನಾವು ಹೊರಟ್ವಿ ಅಲ್ಲಿಂದ. ಹಾಗೆ ಸ್ವಲ್ಪ ಡೀಸೆಲ್ ಹಾಕ್ಸ್ಕೊಳ್ಳೋಕ್ಕೆ ಅಂತ ನಿಲ್ಸಿದಾರಲ್ಲ, ಸೊ ಅದು ಇಬ್ನಿ ಥರ ಬಿದ್ದಿರುತ್ತಲ್ಲ, ಅದ್ರ ಮೇಲೆ ಹೆಸರು ಬರ್ಕೊಂಡು ಕೂತಿದ್ವಿ. ನಾನು ನನ್ನ ಹೆಸರು ಬರ್ತಿದ್ದೆ ಮತ್ತು ನನ್ನ ತಂಗಿ ಕೃಷ್ಣ ಹೆಸರು ಬರ್ತಿದ್ಲು. ಅಲ್ಲಿಂದ ಇದೊಂದು ಬ್ಯೂಟಿಫುಲ್ ಫ್ಲವರ್ ಸಕ್ಕತ್ತಾಗಿ ಕಾಣಿಸ್ತಿದೆ ಗೊತ್ತಾ. ನಮ್ಮ ಮಮ್ಮಿ ಇದನ್ನು ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕಿತ್ಕೊಂಡು ಮೇನ್ ರೋಡಲ್ಲಿ ಇರುತ್ತಲ್ಲ, ಅಂದರೆ ಏನಂತಾರೆ ಅದಕ್ಕೆ, ರಿಂಗ್ ರೋಡ್ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಲ್ಲಿ ಸಿಗುತ್ತಲ್ಲ, ಅಲ್ಲಿ ಕಿತ್ಕೊಂಡಿದ್ದು. ಅಲ್ಲಿಂದ ಈಗ ನಾವು ಹೋಟ್ಲಲ್ಲಿದ್ದೀವಿ. ಫುಲ್ಲು ಚಳಿ ಆಗ್ತಿತ್ತು, ನಮಗಂತೂ ಸಖತ್ ಚಳಿ ಆಗ್ತಿತ್ತು. ಹಾಗೆ ಎಲ್ಲ ದೋಸೆ, ಮಸಾಲೆ ದೋಸೆ ವಿತ್ ಬೆಣ್ಣೆ ಆರ್ಡ್ರ್ ಮಾಡಿದ್ವಿ. ಚೆನ್ನಾಗಿತ್ತು, ಸಕ್ಕತ್ತಾಯಿತು ನಮ್ಗೆ. ಸೊ ಗಾಯ್ಸ್, ಇವಾಗ ಪಾಂಡಪುರದಲ್ಲಿದ್ದೀವಿ. ನಮ್ಮಮ್ಮ ಸ್ವಲ್ಪ ಏನೋ ಕೆಲಸ ಐತೆ ಅಂತ ಹೋಗಿದ್ದಾರೆ. ಸೊ ನಾವು ಕೂತಿದ್ದೀವಿ. ಬೆಳಿಗ್ಗೆ ಸ್ನಾನ ಮಾಡಿದ್ವಲ್ಲ, ತಲೆ ತೇವ ಇತ್ತು ಅಂತ ಅಂದ್ಬಿಟ್ಟು ಹಂಗೆ ಕ್ಲಿಪ್ ಹಾಕೋ ಬಂದಿದ್ವಿ. ಇವಾಗ ತಲೆ ಬಚ್ಕೋತಾ ಇದ್ದೀವಿ ನೋಡಿ. ನನ್ನ ತಂಗಿನೂ ತಲೆ ಬಚ್ಕೋತಿದ್ದಾಳೆ. ಆ್ಯಂಡ್ ಇವಾಗ ನಾನು ಕೂಡ ತಲೆ ಬಚ್ಕೋಬೇಕು. ಅವ್ರು ಬರೋಷ್ಟರಲ್ಲಿ ತಲೆ ಬಚ್ಕೊಂಡು ಹೂವು ತೋರಿಸಿದ್ನಲ್ಲ ಆವಾಗಲೇ ನಾನು ಆ ಹೂವು ಮುಡ್ಕೋಬೇಕು. ಆ್ಯಂಡ್ ಇಲ್ಲಿ ನೋಡಿ, ನಮ್ಮ ಮಮ್ಮಿಗೆ ಎಷ್ಟು ತಿಂಡಿ ತಂದು ಕೊಟ್ಟೈತೆ ಅಂತ. ಅಂಗಡಿಗೆ ಹೋಗಿದ್ವಲ್ಲ ಬೆಳಿಗ್ಗೆ ಮಾರ್ನಿಂಗ್, ಅಂಗಡಿ ತೆಗ್ದುಬಿಟ್ಟು ಬಂದ್ವಲ್ಲ. ಸೊ ಅಲ್ಲೇ ಏನಾದ್ರು ತಿನ್ನೋಕೆ ತಗೊಳ್ಳಿ ಅಂದ್ಬಿಟ್ಟು ಕವರ್ಗೆಲ್ಲ ಹಾಕ್ಕೊಟ್ರು. ಇವಾಗ ನಾವು ಪಾಂಡವಪುರದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಸಾಗರ್ ಹೋಟೆಲ್ ಅಂತ. ಸೊ ಅಲ್ಲಿದ್ದೀವಿ. ದೇವಸ್ಥಾನಕ್ಕೆ ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಗೊಳ್ಳೋದಿತ್ತು. ಸೊ ಅದಕ್ಕೆ ನಿಲ್ಲಿಸಿದ್ರು. ಅಲ್ಲಿ ನಾವು ತಲೆ ಬಚ್ಕೋತಾ ಇದ್ವಿ. ನಮ್ಮಮ್ಮ ನಮ್ಮಪ್ಪ ಎಲ್ಲ ಹೋಗಿ ತೊಗೊಬರ್ತಾಯಿದ್ರು ಹೋಗ್ಬಿಟ್ಟು. ನಾನು ತಲೆ ಬಚ್ಕೊಂಡಿದ್ದೀನಿ ಆ್ಯಂಡ್ ಹೂ ಕೂಡ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಫೈನಲಿ ಇಷ್ಟೊತ್ತಾದ ಮೇಲೆ ಈ ಬಿಸಿಲಲ್ಲಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಒಂದು 11:15 ಅನಿಸುತ್ತೆ ನಾವು ಬಂದಾಗ. ಎಲ್ಲ ದೇವ್ರ ಸಾಮಾನೆಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಎತ್ಕೋತಾ ಇದ್ವಿ. ನೋಡಿ ಎಷ್ಟು ದೊಡ್ಡದಾಗಿದೆ. ಫುಲ್ಲು ಊರಿದೆ ಅಲ್ಲಿ, ಸಾಕ್ಷಿ ಬೀಡು ಅಂತ ಅಂದ್ಬಿಟ್ಟು. ಅಲ್ಲಿಂದ ಏನಂತಾರೆ ಅದಕ್ಕೆ, ಹೊಲಗಳಿರ್ತಾವಲ್ಲ, ಅದ್ರ ಮಧ್ಯೆ ದೇವಸ್ಥಾನ ಇರೋದು. ಸೊ ಅಲ್ಲಿಗೆ ಬಂದು ಅಲ್ಲಿಂದ ನಮ್ಮಪ್ಪ ಹೊಳೆ ಹತ್ರ ಪೂಜೆ ಮಾಡ್ಕೊಂಬರೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಹಾಂ, ಒಳೆಲ್ಲ ಇದ್ದದ ಇನ್ನು ದೇವರು. ಅದು ಮುಳಿಕಬಿಟ್ಟನ ವಯ್ಯ ಬಂದು ಅದರಿಂದ ಅವರು ಮಳೆ ಹಂಗೆ ಬಿಡ್ಬಿಟ್ಟು ಎಲ್ಲ ಓಡಾಡ್ರಂತೆ ಮನೆಗೆ. ಹ್ಞೂ, ತೇರು ಬಿಡ್ಬಿಟ್ರು, ತೇರ ಮೇಲೆ ದೇವ್ರು ಕುಂಡಿಸ್ಬಿಟ್ರು. ಹ್ಞೂ, ಮಳೆ ಜೋರಾಗಿ ಬತ್ತಂತ ಬಿಡ್ಬಿಟ್ಟು ಎಲ್ಲ ಮನೆ ಒಳಗೆ ಕೊಟ್ಟದ್ರು. ವಾ, ತೇರು ಒಂದು ಆ ದೇವ್ರನ್ನ ಅದು ನೀರು ಹೊಳಿಕೊಂಡೈತಾ? ಅದು ಊರ್ದವಳಿಂದ ಇಲ್ಲಿ ಹೊಂಟು ಬತ್ತಂತೆ. ಅದೆಯಾ? ದಣಿ 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 ಮಳೆ ಒಳಗೆ ಬಂದ್ಬಿಡ್ತಾವ ದೇವರು ಪಾಪ ಇದು ಮಾಡ್ಕೊಂಡು ಬಿಟ್ಟೋದ್ರಲ್ಲ ಅಂತ. ನಾನು ಬಿಟ್ಬಿಟ್ಟು ಹೋದ್ರಲ್ಲ ಅಂದ್ಬಿಟ್ಟೆ. ಊರು ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ. ಹೊಳೆ ಹೋಗಿ ಇದಾಯ್ತವಯ್ಯ. ಹೊಳೆ ಹತ್ರ ಕ್ಲೀನ್ ಮಾಡಿಸ್ತಿದ್ರು. ಈ ಸಲ ಕ್ಲೀನ್ ಮಾಡಿಸಿದ್ರು ಏನೋ ಗೊತ್ತಿಲ್ಲ ಹಬ್ಬಕ್ಕೆ. ಬಟ್ ಗಿಡ ಎಲ್ಲ ಬೆಳ್ಕೊಬಿಟ್ಟಿತ್ತು. ಸೊ ಅದಕ್ಕೆ ಅಪ್ಪ ಆ ಕಡೆ ಒಂದು ಚಿಕ್ಕಕ್ಕೆ ನೀರು ಹರಿಯುತ್ತೆ, ಹೊಳೆಗೆ ಹೋಗಿ ಸೇರ್ಕೊಳ್ಳುತ್ತೆ, ಅಲ್ಲೇ ಪೂಜೆ ಮಾಡೋಣ ನಡಿ ಅಂದರು. ಹಾಂ, ಅವಾಗ ಇಲ್ಲೂ ದಣಿ ದಣಿ ಇನ್ನೂರಂತೆ ಅದ. ಈಗಿನ ಕಾಲದಲ್ಲಿ ಈಗ ಗೊತ್ತಿಲ್ಲ ನನಗೆ. ನಮ್ಮಯ್ಯ 1.5 ತಿಂಗಳು ಈ ದೇವಸ್ಥಾನದಲ್ಲಿ ಮನಗಿದ್ನಂತೆ. ತಾತಾರಪ್ಪ, ನಮ್ಮ ತಾತ. ಅಲ್ಲಿ ಫುಲ್ ಜಾಗನೇ ಇರಲಿಲ್ಲ, ಇಷ್ಟು ಚಿಕ್ಕ ಕರಿತಾಯಿತ್ತು. ಸೊ ಇಲ್ಲೇ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಅಪ್ಪ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಿದ್ರು. ಆ್ಯಂಡ್ ಆ ಕಡೆ ಫುಲ್ಲು ನದಿ ಐತೆ, ಇಲ್ಲಿ ಕಾಣಿಸ್ತಿಲ್ಲ, ಅಲ್ಲಿ ಬಂಡೆಗಳಿದೆಯಲ್ಲ ಅಲ್ಲೈತೆ. ಸೊ ಅಲ್ಲೇ ಅಂತೆ ದೇವರು, ನಮ್ಮಪ್ಪ ಹೇಳ್ತಿತ್ತಲ್ಲ, ಅದು ತೇರು ಹೋಗಿ ನೀರೊಳಗಡೆ ಮುಳುಗಿರೋದು. ಸೊ ಅದೇ ಜಾಗದಲ್ಲಂತೆ. ಆ್ಯಂಡ್ ಇವಾಗ ನೋಡಿ ನಮ್ಮಪ್ಪ ಎಲ್ಲ ರೆಡಿ ಮಾಡ್ತಿದ್ದಾರೆ. ನಾನು ಫುಲ್ಲು ಜಾಸ್ತಿ ಲಾಂಗ್ ಡ್ರೆಸ್ ಹಾಕಿದ್ನಲ್ಲ, ಇದ್ದರೆ ಫುಲ್ಲು ತೇವಾಗೋಗುತ್ತೆ ಅಂತ ಅಪ್ಪನೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಿದ್ರು. ಸೊ ಅಲ್ಲೂ ಪೂಜೆ ನಡೀತಿತ್ತು ದೇವಸ್ಥಾನದಲ್ಲಿ. ಎಲ್ಲ ಫೋನ್ ಮಾಡ್ತಿದ್ರು, ಬೇಗ ಬೇಗ ಬನ್ನಿ ಅಂತ. ದೇವಸ್ಥಾನದಿಂದ ಫುಲ್ಲು ಕೆಳಗಡೆ ಬಂದುಬಿಟ್ಟಿದ್ವಿ. ದೇವಸ್ಥಾನ ಸಖತ್ ದೂರ ಇತ್ತು. ಸೊ ಪೂಜೆ ಮುಗಿಸ್ಕೊಂಡ್ವಿ. ಇವಾಗ ಇಲ್ಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಪೂಜೆ ನಡೀತಿದ್ವಿ ಅಂತ ಫೋನ್ ಮಾಡಿದ್ದಾರೆ. ಇಲ್ಲಿಂದ ಇವಾಗ ಅಷ್ಟು ದೂರ ಕಾಣಿಸೋದಿಲ್ಲ, ಇಲ್ಲಿಂದ ಅಲ್ಲಿ ತನಕ ಈಗ ಹೋಗಬೇಕು.
ಪೂಜೆ ಆಗಲೇ ನಡೀತೈತಂತೆ. ಸೊ ನೋಡೋಣ, ಟೈಮ್ ಆಗ್ಬಿಟ್ಟೈತೆ, ಅಲ್ಲಿ ಬೇರೆ ಪೂಜೆ ನಡೀತೈತೆ, ಬನ್ನಿ ಬನ್ನಿ ಅಂತ ನಮ್ಮಮ್ಮ ಒಂದೇ ಸಲ ಫೋನ್ ಮಾಡ್ತಿದ್ರು. ಇವತ್ತು ವಾರ ಅಲ್ವಾ, ತುಂಬ ಜನ ಬಂದುಬಿಟ್ಟಿದ್ರು. ಸೊ ಅದಕ್ಕೆ ಅಲ್ಲಿಂದ ಈಗ ದೇವಸ್ಥಾನದ ಹತ್ರ ಬಂದ್ವಿ. ನೋಡಿ ಅಲಂಕಾರ ಎಲ್ಲ ಮಾಡಿದ್ದಾರೆ, ವೀರಭದ್ರ ಸ್ವಾಮಿ ದೇವಸ್ಥಾನ. ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ಮಠ ಅಂತ ಕರಿತೀವಿ, ಊರೊಳಗಡೆ ಇದೆ ಇದು ದೇವಸ್ಥಾನ. ಅಲ್ಲಿಗೆ ಬಂದು ನನ್ನ ತಮ್ಮಂಗೆ ಇದು ತಾಯ್ತೇನೋ ಕಟ್ಟಿದ್ರು. ಆಮೇಲೆ ಹೊಡಿತವ್ರೆ ಬೆತ್ತದ ಕಡ್ಡಿಲಿ. ಅವನು ಸ್ವಲ್ಪ ಜಾಸ್ತಿ ತರಲೆ ಮಾಡ್ತಾನೆ ಅಂತ ಅಂದ್ಬಿಟ್ಟು ಕಡ್ಡಿಲಿ ಹೊಡಿಸ್ತಾಯಿದ್ರು ಅಮ್ಮ ಅವನಿಗೆ. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಹಂಗೆ ಅಲ್ಲಿ ಸಾಕ್ಷಿ ಬಿಡಿಯಿಂದ ಬರಬೇಕಾದ್ರೆ ಕೇರ್ಪಟ್ಟಿಯಿಂದ ಮುಂದೆ ಅನ್ಸುತ್ತೆ, ಸರಿಯಾಗಿ ಗೊತ್ತಿಲ್ಲ ನನಗೆ. ಇಲ್ಲಿ ಶಂಕರಾಚಾರ್ಯರದು ಸ್ಟ್ಯಾಚು ಥರ ಇದೆಯಲ್ಲ, ಅಲ್ಲಿ ಕೆಳಗಡೆ ನೀರೆಲ್ಲ ಇದೆ, ಚೆನ್ನಾಗಿದೆ ಪ್ಲೇಸ್ ಅದು. ಸೊ ಹೋದ್ಸಲ ಬಂದಾಗ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಈ ಸಲ ಅಮ್ಮ ಬೆಟ್ಟದ ಮೇಲೆ ಕರ್ಕೊಬಂದರು. ಸೊ ಬೆಟ್ಟದ ಮೇಲಿಂದ ವೇವ್ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಮುಂದೆ ಬಂದರೆ ಇದು ನದಿ. ಇದು ನೋಡ್ತಾ ಇದ್ರೆ ಈ ಕಡೆ ನಮ್ಮ ಕಡೆನೇ ಬರ್ತಿದೆ ಅನ್ನೋಂಗೆ ಕಾಣಿಸ್ತಿತ್ತು. ಅಲ್ಲೆಲ್ಲ ಫೋಟೋಶೂಟ್ ಎಲ್ಲ ಮಾಡಿಸ್ತಿದ್ರು ಮತ್ತು ಪೂಜೆ ಎಲ್ಲ ಮಾಡಿಸ್ತಾಯಿದ್ರು. ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ವಿ. ಅಲ್ಲೆಲ್ಲ ಕೆಳಗಡೆ ಎಲ್ಲ ತುಂಬ ಜನ ಇದ್ರಲ್ಲ, ಸೊ ಕೆಳಗಡೆ ಹೋಗಿರಲಿಲ್ಲ. ಆಮೇಲೆ ಎಲ್ಲ ಖಾಲಿ ಆದರು ಸ್ವಲ್ಪ ಜನ. ಅಲ್ಲೇನೋ ಪೂಜೆ ಮಾಡ್ತಿದ್ರು. ಆಮೇಲೆ ನಾವು ಕೆಳಗಡೆ ಇಳಿದು ಅಲ್ಲಿ ವಿಗ್ರಹಗಳೆಲ್ಲ ಇದ್ದಾವೆ, ಶಿವನ ವಿಗ್ರಹ, ನಂದಿ ಎಲ್ಲ ಇದ್ದಾವೆ. ಫುಲ್ಲು ದೊಡ್ಡ ಕೆರೆ ಅಂತ ಇದು. ಇದ್ರ ಆಳ ಇನ್ನೂ ಯಾರೂ ಕಂಡುಹಿಡಿಯೋಕ್ಕಾಗಿಲ್ವಂತೆ. ಅಲ್ಲಿ ಹೋಗಿ ಆಳ ನೋಡ್ಕೊಬಂದವರು ಅಂದರೆ ಬದುಕಿಲ್ವಂತೆ ಅಂದರೆ. ಸೊ ಆ ಥರ ಹೇಳ್ತಿದ್ರು ಅಮ್ಮ ಮತ್ತು ಅಪ್ಪ ಎಲ್ಲರೂ. ಇನ್ನೂ ಇದ್ರ ಆಳ ಗೊತ್ತಾಗಿಲ್ಲ ಅಂತ. ಆ್ಯಂಡ್ ಮೇಯ್ನ್ ಇದ್ರ ಹೆಸ್ರು ಹೇಳೋದೇ ಮರ್ತೋದೆ. ಇದ್ರ ಹೆಸ್ರು ಬಂದು ತಣ್ಣೂರು ಕೆರೆ ಅಂತ ಅಂದ್ಬಿಟ್ಟು. ಅಲ್ಲಿಂದ ಮೇಲೆ ಬಂದ್ವಿ, ನಾನು ಹೇಳ್ತೀನಲ್ಲ ಪೂಜೆ ಮಾಡ್ತಿದ್ರು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಪೂಜಾರಿ ಇರ್ತಾರಲ್ಲ, ಅವ್ರು ಏನಾದರೂ ತೀರೋದ್ರೆ ಬೇರೆಯವ್ರನ್ನ ಸೆಲೆಕ್ಟ್ ಮಾಡೋಕ್ಕೆ ಅವ್ರ ಮೇಲೆ ಮಕ್ಕಳು ಪೂಜೆ ಮಾಡ್ತಾರಂತೆ. ಅವ್ರ ಮೇಲೆ ದೇವ್ರು ಬಂದು ಹೇಳುತ್ತಂತೆ ಯಾರು ಪೂಜೆ ಮಾಡಬೇಕು ಅಂತ. ಸೊ ಆ ಥರ ಪೂಜೆ ಮಾಡ್ತಾಯಿದ್ರು. ಏನು ಮಾತಾಡ್ದೇನೆ ಒಳಗೆ ಕೂತಿದ್ಯಲ್ಲ, ಹೊಡೆದ್ರಾ ಬೆತ್ತದಲ್ಲಿ ಹೊಡೆದ್ರು. ಪೂಜಾರ ಏನ್ ಕೇಳಿ ಹೊಡಿಸಿದ್ರಾ? 3 ಏಟ್ ಹೊಡೆದ್ರು ಸರಿಯಾಗಿ. ಹಳ್ಳಿಲ್ವಾ? ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಲ್ಲ, ಹಂಗೆ ಪಟ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಎಗ್ಡಳ್ಳಿಲ್ಲ ನಮ್ಮೂರಲ್ಲಿ ಇದೆಯಲ್ಲ, ಅದಕ್ಕೆ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಊರಿಗೆ ಬಂದು ನಮ್ಮ ತಾತ ನಮ್ಮ ಅಜ್ಜಿಯವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇವಾಗ ದೇವಸ್ಥಾನದ ಹತ್ರ ಹೊರಟಿದ್ದೀವಿ. ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗ ಅಲ್ಲಿ ಇರಲಿಲ್ಲ, ಹಂಗೆ ಅಲ್ಲೇ ಕಾರಲ್ಲೇ ಕುತ್ಕೊಂಡು ಮಾತಾಡಿಸ್ಬಿಟ್ಟು ಹಂಗೆ ಹೋದ್ವಿ. ಆಗ ಪಟ್ಲಮ್ಮನ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇನ್ನೂ ಪೂಜಾರಿ ಬಂದಿರಲಿಲ್ಲ. ಅಲ್ಲಿ ಯಾರೋ ಒಬ್ರು ಇದ್ದರು, ಕಾಲ್ ಮಾಡ್ತೀವಿ ಅವರಿಗೆ ಅಂತ ಅಂದರು. ಸೊ ಅದಕ್ಕೆ ಇಲ್ಲಿ ಕೆಳಗಡೆ ಫಸ್ಟ್ ಟೈಮ್ ಇಷ್ಟೊಂದು ನೀರು ನೋಡ್ತಿರೋದು ನಾನು. ತುಂಬ ಖುಷಿ ಆಯಿತು ನನಗೆ. ನಾನು ಬಂದಾಗೆಲ್ಲ ಈ ಥರ ನೀರೇ ಇರಲಿಲ್ಲ, ಸ್ವಲ್ಪ ಹರ್ಕೊಂಡು ಹೋಗ್ತಿತ್ತು. ಸೊ ಅಲ್ಲಿಂದ ಇಲ್ಲಿ ಕೆಳಗಡೆ ವೀರ್ಗಲ್ಲು ಅಂತೇನೋ ಕರೀತಾರೆ. ಸೊ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಅಷ್ಟರಲ್ಲಿ ಪೂಜಾರಿ ಬಂದರು. ಅಲ್ಲಿ ಪೂಜೆ ಮಾಡಿಸ್ಕೊಂಡು ಇವಾಗ ಹೊರಡಬೇಕು. ನಾವು ಬರಲ್ಲ ಪೂಜಾರಿ ಅಂತ ಅಂದ್ಕೊಂಡಿದ್ವಿ. ಸದ್ಯ ಬಂದರು, ಬಂದು ಪೂಜೆ ಮಾಡಿಕೊಟ್ರು. ಚೆನ್ನಾಗಿ ಪೂಜೆ ಆಯಿತು. ಅಲ್ಲೂ ಕೆಳಗಡೆ ಪೂಜೆ ಮಾಡ್ಕೊಬಂದ್ವಿ. ಮತ್ತು ಇಲ್ಲೂ ಕೂಡ ಚೆನ್ನಾಗಿ ಪೂಜೆ ಎಲ್ಲ ಇತ್ತು. ತುಂಬ ಖುಷಿಯಾಯಿತು. ಇಲ್ಲಿ ಆಚೆ ನೋಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದು. ಸೊ ಅಲ್ಲಿಂದ ಹೊರಟ್ವಿ. ಇದು ಚನ್ನಪಟ್ಟಣದಲ್ಲಿ ಒಂದು ಸ್ಟೋರ್ ಇದೆ. ನಾವು ಬಂದಾಗೆಲ್ಲ ಇಲ್ಲಿ ಇಳಿದ್ಬಿಟ್ಟು ಇದನ್ನೆಲ್ಲ ನೋಡಿಕೊಂಡೇ ಹೋಗೋದು ನಾವು. ಹಾಗೆ ಅವ್ರು ಕಾಫಿ ಕುಡಿಯೋಕ್ಕೆ ಅಂತ ಇಳಿಸ್ತಾರೆ ಅಮ್ಮ ಅವರು. ತುಂಬ ಕಲೆಕ್ಷನ್ಸ್ ಎಲ್ಲ ಸಕ್ಕತ್ತಾಗಿದ್ದಾವೆ. ನಂಗೆ ಸಕ್ಕತ್ ಇಷ್ಟ ಆಯಿತು. ಇಲ್ಲಿ ಯಾವಾಗಲೂ ಇಲ್ಲಿಗೆ ಬರೋದು ನಾವು. ಇವಾಗಂತೂ ಗೊಂಬೆಗಳಿದೆಯಲ್ಲ, ಈಗ ಆ ಗೊಂಬೆ ನೋಡಿದ್ರಲ್ಲ, ಆ ಥರದ ಗೊಂಬೆಗಳ ಕಲೆಕ್ಷನ್ ಎಲ್ಲ ಚೆನ್ನಾಗಿ ಇಟ್ಟಿದ್ದಾರೆ. ಆ್ಯಂಡ್ ಅಲ್ಲಿಂದ ಡೈರೆಕ್ಟ್ ಅಂಗಡಿ ಹತ್ರ ಹೋಗಿ, ಅಂಗಡಿ ಹತ್ರ ನಮ್ಮ ಅಪ್ಪನ ಬಿಟ್ಬಿಟ್ಟು ನಾವು ಅಮ್ಮ ಎಲ್ಲ ಮನೆಗೆ ಬಂದ್ವಿ. ಅದಕ್ಕೆ ವಾಯ್ಸ್ ಓವರ್ ಬೇರೆ ಕೊಡ್ತಿದ್ದೀನಿ, ನಾನು ವೀಡಿಯೋ ಮಾಡಿರಲಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಡೆ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಬೇಕು ಅಂತಂದರೆ, ತುಂಬ ಜನ ಕೇಳ್ತಿದ್ರು ಆಸ್ಮಿ ಕ್ವಶನ್ ಹಾಕಿ ಇದು ಮಾಡಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಅದ್ರ ಬಗ್ಗೆ ಅಂತ ಅಂದ್ಬಿಟ್ಟು. ಅದಕ್ಕೆ 14th ಸಂಡೇ ಆಸ್ಮಿ ಕ್ವಶನ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ನನ್ನ ಇನ್ಸ್ಟಾಗ್ರಾಮ್ ID ಬಂದು ಸಿಂಧುಗೌಡ 9128 ಅಂತ ಮೆನ್ಷನ್ ಕೂಡ ಮಾಡಿರ್ತೀನಿ. ಸೊ ನಿಮ್ಗೇನಾದರೂ ಕ್ವಶನ್ ಇದ್ದರೆ ಅದರಲ್ಲಿ ಕೇಳಿ, ನಾನು ಯೂಟ್ಯೂಬಲ್ಲಿ ಅದಕ್ಕೆ ಆನ್ಸರ್ ಮಾಡ್ತೀನಿ. ತುಂಬ ಜನ ಕೇಳ್ತಿದ್ರು, ಅದಕ್ಕೆ ಇದನ್ನು ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.